ನೋಡ್ದ ಅವಳು ಖತರ್ನಾಕ್ ಪ್ಲಾನ್ನ ನೋಡ್ದ. ಎಷ್ಟು ಖತರ್ನಾಕ್ ಅಲ್ವಾ ಅವಳು. ಅಲ್ಲ ಮನೆ ಮುಂದೆನೇನಿಯ ತಂದ್ಬಿಟ್ಟು ಅದೇನೋ ಹಾಕೊಂಡು ನೋಡು ಹೆಂಗವಳೆ ಗುಡಾರ ಥರ ಹಾಕಬಿಟ್ಟು. ಭಾಳ ಕಿಲಾಡಿ ಅವಳಂತೂ. ಅವಳನ್ನಂತೂ ಪಳಗಿಸೋಕ್ಕಾಗ್ತೈತ ಹೇಳು. ಯಪ್ಪ ದೇವ್ರೆ, ಅತ್ತೆ ಮುಂದೆನೇ ಹೆಂಗೆ ಆವಾಜ್ ಹಾಕಿ ಹೆಂಗೆ ಕುಂತ್ಕೊಂಡ್ಲು ನೋಡ್ದ. ಯಾಕೋ ಭಾಳ ಘಟಾಣಿ ಅಂತ ಅನ್ನಿಸ್ತೈತೆ. ಏನಾರ ಮಾಡಬೇಕು. ಅತ್ತೆಗೆ ಎಷ್ಟು ಫಿಟ್ಟಿಂಗಿಗೆ ಏನು ಮಾಡಿದ್ರು ನಾವು ಫಿಟ್ಟಿಂಗಿಗೆಲ್ಲ ಉಲ್ಟಾ ಮಾಡ್ತಾಳಲ್ಲ ಇವಳು. ಏನು ಮಾಡೋದು ಅಂತ ನನಗೂ ಅದೇ ಅರ್ಥ ಆಯ್ತಿಲ್ಲ. ಏನು ಮಾಡೋದು ಏನು ಬಿಡೋದು ಒಂದು ಗೊತ್ತಾಯ್ತಿಲ್ಲ ನನಗಂತೂ. ಅರ್ಥ ಅಂತೂ ಹೊಸಿನೂ ಅರ್ಥ ಆಯ್ತಿಲ್ಲ. ಏನು ಮಾಡೋದು ಅಂತ ಈಗ. ಅಲ್ಲ, ಈಗ ಅವಳನ್ನ ಅಲ್ಲಿಂದ ಓಡ್ಸೋಕ್ಕಂತೂ ಆಗೋದೇ ಇಲ್ಲ. ಅವಳು ಏನು ಮಾಡ್ತಾಳೋ ನೋಡೋಣ ಬಾ. ಬೆಳಿಗ್ಗೆ ಆಯ್ತಲ್ಲ, ಏನು ಮಾಡ್ತಿರ್ತಾಳೆ ನನಗೇನು ಗೊತ್ತು. ಏನು ಮಾಡ್ತಿರ್ತಾಳೆ ಅಂತ ಹೇಳಿದ್ರೆ ಆರಾಮಾಗಿ ಮನಿಕೊಂಡಿರ್ತಾಳೆ. ಆ ಚಳಿನಾಗೆ ಗಡ 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 ಅಂತ ನಡಿಕೊಂಡು ಕುಂತಿರ್ತಾಳೆ. ಊಟ ಇರಲ್ಲ, ತಿಂಡಿ ಇರಲ್ಲ, ಉಪವಾಸ ಬಿದ್ದಿರ್ಬೇಕಾಗ್ತೈತೆ ಅವಳಂತನೂ. ಇನ್ನೇನು ಅಡುಗೆ ಮಾಡ್ಕೊಳಕ್ಕಲ್ಲ ಏನಾಯ್ತು ಅವ್ರ ಮನಲ್ಲಿ ಗುಡಿಸ್ಲನಾಗೆ ಏನೂ ಇಕ್ಕೊಂಡಿಲ್ಲ ಅಲ್ವಾ, ಹಾಗೆ ಬಿದ್ದಿರ್ಬೇಕಾಯ್ತದೆ. ಬಿಡು, ನಾವಂತೂ 10 ರೂಪಾಯಿದು ಊಟನೂ ಹಾಕ್ಬಾರ್ದು ಅವಳಿಗಂತೂ. ಊಟ ನೀರು ಏನೂ ಇಲ್ಲ ಅಂದರೆ ಅಡ್ಕೋಗಿ ಬತ್ತಲ್ಲ. ಅವಾಗ ಏನು ಮಾಡ್ತಾಳೆ, ಮುಚ್ಕೊಂಡು ಎದ್ದೋಗ್ತಾಳೆ. ಮೈದೂ ಅಷ್ಟೇ, ಅವನು ಹೊಟ್ಟೆ ಎಸ್ಕೊಂಡು ಎಷ್ಟು ಅಂತ ಹೇಳ್ಬಿಟ್ಟಿರ್ತಾನೆ, ಅವನು ಬಾಯಿ ಮುಚ್ಕೊಂಡು ಎದ್ದೋಗಿರ್ತಾನೆ. ಏನಾರ ಮಾಡ್ಕೊಂಡೆ ಬಿಡು, ನಮ್ಗೆ ಯಾಕೆ. ಸುಮ್ಮನೆ ಏನೋ ಕಸ ಗುಡ್ಸಕ್ಕೆ ಹೋಗ್ತೀವಲ್ಲ, ಹಂಗೆ ಹೋದರಂಗೆ ಹೋಗಿ ಹಾಗೆ ಕಣ್ಣಾಯಿಸ್ಬಿಟ್ಟು ಬರ್ಬೇಕಷ್ಟೇ. ಏನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ನೀನು ಫಸ್ಟ್ ಹೋಗಿ ನೋಡ್ಕೊಂಬಿಟ್ಟು ಬಾ, ನಾನು ಆಮೇಲೆ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಸರಿ ಇರು, ಸುಮ್ಮನೆ ಆ್ಯಕ್ಟಿಂಗ್ ಮಾಡೋ ಥರ ಹೋಗ್ತೀನಿ. ಸುಮ್ಮನೆ ಹೋಗ್ಬಿಟ್ಟು ಹಂಗೆ ಕಸ ಗುಡ್ಸೋ ಥರ ಸ್ಟೈಲಾಗಿ ಹೋಗಿ ಕಸ ಗುಡ್ಸೋದು, ಆಮೇಲೆ ಸುಮ್ಮನೆ ಆಗೋದು. ಹಾಗೆ ಮಾಡ್ತೀನಿ. ಹೋಗಿ ನೋಡ್ಕೊಂಬಿಟ್ಟು ಬಾ. ಏನ್ಗಳು ಆಡ್ತಿತ್ತಾಳೆ ಅನ್ನಿಸ್ತದೆ ಬಾ. ಒಟ್ಟು ಊಟ ಇಲ್ಲ, ಎಷ್ಟು ದಿನ ಇರೋಕ್ಕೆ ಸಾಧ್ಯ ಅವಳು. ಹೋಗು. ಒದ್ದಿ ಒಳ್ಳೆ ಐಡಿಯಾನೇ ಮಾಡಿದೆ. ಮನೆಯಿಂದ ದೂರನೂ ಹೋಗಂಗಿಲ್ಲ, ಏನೂ ಇಲ್ಲ, ಇಲ್ಲೇನೆ ಆರಾಮಾಗಿರ್ಬೋದು ಅಂತ ಒಳ್ಳೆ ಐಡಿಯಾನೇ ಮಾಡಿಬಿಟ್ಟಿದ್ಯಾ ನೀನಂತೂ. ನಮ್ಮ ಅಪ್ಪ ಅಮ್ಮನೇ ಬಗ್ಗಿಸ್ಬಿಟ್ಟಲ್ಲ. ಒಂದೊಂದ್ಸಲ ಭಯನೂ ಆಗ್ತದೆ, ಒಂದೊಂದ್ಸಲ ನನ್ನ ಹೆಂಡತಿ ಎಷ್ಟು ಗ್ರೇಟಪ್ಪ ಅಂತನೂ ಅನ್ನಿಸ್ತದೆ. ಗ್ರೇಟ್ ಬಿಡು ನೀನಂತೂ, ಭಾಳ ಅಂದರೆ ಭಾಳ ಗ್ರೇಟ್ ನೀನಂತೂ. ಈಗ ಸರಿ ಹೇಳು, ಏನು ಮಾಡೋದು ಇವಾಗ? ಇನ್ನೇನು ಕೆಲಸ ಇವಾಗ? ಹೋಗ್ಬಿಟ್ಟು ಹೊಸಿ ತಿಂಡಿ ಗಿಂಡಿ ಏನಾರ ಹೋಟ್ಲನ್ನಾಗ ಎತ್ಕೊಂಬಿಟ್ಟು ಬಾಬೋಗಿ ಹೊಟ್ಟೆ ತುಂಬ ತಿಂದು ಆರಾಮಾಗಿ ಕುಂತ್ಕೊಳ್ಳೋಣ. ಆಮೇಲೆ ಎಲ್ಲನ ಓಡಾಡ್ಕೊಂಬಿಟ್ಟು ಬಂದು ಆಮೇಕಿಂದ ರಾತ್ರಿಗೆ ಏನಾರ ನೋಡೋಣ ಅಡುಗೆ ಪಡ್ಗೆದೆಲ್ಲನೂ. ಎಷ್ಟು ದಿನ ಒಂದು ವಾರ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಆಮೇಲಿಂದ ಒಂದೊಂದೇ ಎಲ್ಲ ಸೆಟಪ್ ಮಾಡ್ಕೊತೀನಿ. ನೀವೇನು ತಲೆ ಕೆಡ್ಸ್ಕೊಬೇಡಿ, ನಾನಿಲ್ವಾ ಪದ್ದಿರ್ಬೇಕಾದ್ರೆ ನಿಮ್ಗೆ ಯಾವ ಯೋಚನೆನೂ ಇಲ್ಲ. ಈಗ ತಿಂಡಿಗೆ ವ್ಯವಸ್ಥೆ ಮಾಡ್ಕೊಳ್ಳಿ. ಹೋಗಿ ಹೋಟ್ಲನಾಗ ಇಡ್ಲಿ ಪಡ್ಲಿ ಏನಾರ ಪ್ಲೇಟಾಗಿ ಹಾಕ್ಸ್ಕೊಂಡೆ ತಗೊಬಿಟ್ಟು ಬಂದು ಹೋಗಿ. ಇಲ್ಲ ಏನು ಚಿತ್ರಾನ್ನ ಪಾತ್ರನ ಏನಿದ್ರು ಸರಿ ನೀನು ತಿನ್ನಕ್ಕೆ. ಸರಿ ಪದ್ದು, ನೀನು ಆರಾಮಾಗಿ ಕುಂತ್ಕ, ನಾನು ಹೋಗ್ಬಿಟ್ಟು ತಗೊಬಿಟ್ಟು ಬರ್ತೀನಿ. ಸರಿ ಆಯ್ತು. ಸರ್ನ ಹೋಗ್ಬಿಟ್ಟು ಸರ್ನ ಬನ್ನಿ. ಸರಿ ಆಯ್ತು. ಇದು ಆರಾಮಾಗಿ ನೀ ಅವಳಲ್ಲ ಇವಳು. ಪ್ಯಾಂಟು ಶರ್ಟ್ ಹಾಕೊಂಡ್ರದು ನೋಡು, ಏನು ಬಿಲ್ಡಪ್ಗೆ. ಏನು ಪ್ಯಾಂಟು ಶರ್ಟ್ ನಾನೇನು ನೋಡೇ ಇಲ್ಲ. ಇದಕ್ಕಿನ್ನೂ ಚೆನ್ನಾಗಿರೋದೇನು ಹಾಕತ್ತೀನಿ ನಾನೇ ಸ್ಟ್ಯಾಂಡರ್ಡ್ ಅಂದರೆ ಇವಳು ನನಗಿನ್ನ ಸ್ಟ್ಯಾಂಡರ್ಡ್ ತೋರಿಸ್ತಾವಳೆ. ನನಗೇನು ಇದೇನು ಹೊಸದಲ್ಲ ಬಿಡು. ನಾನು ಇದಕ್ಕಿನ್ನೂ ಚೆನ್ನಾಗಿರೋ ಬಟ್ಟೆನೇ ಹಾಕೊಂಡು ನಾನು ತೋರಿಸ್ತೀನಿ. ಇವ್ಯಾಕೆ ಹಿಂಗೆ ಕಮಂಗಿಗಳ ಥರ ನನ್ನೇನು ನೋಡ್ಕೊಂಡು ನಿಂತವಲ್ಲ? ಯಾಕಪ್ಪ ಹಿಂಗೆ ಕಮಂಗಿಗಳ ಥರ ನೋಡ್ತಾವ್ರೆ? ಅಯ್ಯೋ ದೇವ್ರೆ, ಬಿಡು. ನನ್ನ ಮಕ್ಕದಾಗ ಏನಾರ ಕೋತಿ ಕುಣಿತೈತಾ? ಇಲ್ಲ ನನ್ನ ಮನೆ ಮುಂದೆ ನನ್ನ ಕೋತಿ ಕುಣಿಸ್ತಾ ಇದ್ದೀನ? ಇದ್ಯಾಕೆ ಇಬ್ರು ಹಿಂಗೆ ಮಿಕ 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 ಅಂತ ನೋಡ್ತಾ ಇದ್ದೀರಾ? ನಾವೇ ನಿನ್ನ ನೋಡಕ್ ಬರಲಿಲ್ಲ. ನಾನು ಕಸ ಗುಡ್ಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ನಾನು ಹೂವು ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದು. ಅತ್ತೆ ದೇವ್ರ ಪೂಜೆಗೆ ಹೂವು ಕಿತ್ಕೊಂಡ್ಬಿಟ್ಟು ಬಾ ಅಂತ ಹೇಳೈತೆ. ಅದಕ್ಕೆ ಹೂವು ಕಿತ್ಕೊಂಡ್ಬಿಟ್ಟು ಬರಕ್ಕೆ ಅಂತ ಬಂದಿದ್ದು ನಾನು. ಅಯ್ಯೋ, ಗಿಡದಾಗ ಹೂವು ನಿನಗೆ ಕಾಣ್ತಿಲ್ವಲ್ಲ? ಹೂವು ಎಲ್ಲ ಅದು ಯಾರು ಕಿತ್ಕೊಂಡೋದ್ರೋ ಏನು ಕತೆಯೋ ಗೊತ್ತಿಲ್ಲ. ಹೂವು ಒಂದು ಚೂರು ಕಾಣ್ತಾ ಇಲ್ಲ ಇಲ್ಲಿ. ಯಾವ ಹೂವು ಕಾಣ್ತಾ ಇಲ್ಲ ಇಲ್ಲಿ. ಯಪ್ಪ, ಕಸ ಏನಿಲ್ಲ ಗುಡ್ಸಕ್ಕೆ. ಕಸ ಒಂದು ಚೂರು ಇಲ್ಲ, ನೀಟಾಗೇನೆ ಇರ್ತೈತೆ ನಮ್ಮನೆ. ಈ ಡಬ್ಬುಗಳೆಲ್ಲ ನಾನು ನೋಡಿದ್ದೀನಿ. ಏನು ನಾನು ಏನು ಮಾಡ್ತಿದ್ದೀನಿ ಅಂತ ನೋಡಕ್ ಬಂದ್ರ? ಈಗ ಕಾಣ್ತಾ ಇತ್ತ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿ. ಸುಮ್ಮನೆ ನಿಮ್ಮ ಕ್ಯಾಮೆ ನೀವು ನೋಡ್ಕೊಳ್ಳಿ. ಬಂದ್ಬಿಟ್ರು ಇಲ್ಲಿ ಹೇಳಕ್ಕೆ. ಅಲೋ, ಏನೇ ಮಾಡ್ತಿದ್ಯಾ ಜಯಮ್ಮ? ಹೌದಾ, ನಾನೇನೇ ಮಾಡಲಿ? ಫ್ರೀಯಾಗಿ ಆರಾಮಾಗಿ ಇವನಿ. ನಾನೇನು ಮುಸ್ರೆ ತಿಕ್ಕಂಗಿಲ್ಲ, ಕಸ ಗುಡ್ಸಂಗಿಲ್ಲ, ತಲೆ ಕೆಡಿಸ್ಕೊಳಂಗೇನೇ ಇಲ್ಲ. ನೆಮ್ಮದಿಯಾಗೈತೆ. ಯಾರನ್ನ ಕಸ ಗುಡ್ಸ್ಕೊಂಡು ಯಾರನ್ನ ಪಾತ್ರೆ ತೊಳ್ಕೊಂಡು ಏನಾರ ಮಾಡ್ಕೊಳ್ಳಿ. ನಾನು ನೋಡು ಸೂಪರ್ ಆಗಿದ್ದೀನಿ. ಹೌದಾ, ನೀನು ಅಡುಗೆ ಮಾಡ್ತಿದ್ದೀಗ? ನಿಮ್ಮ ಅತ್ತೆ ಹೆಂಗೆ? ನಿಮ್ಮ ಅತ್ತೆ ಇನ್ನೂ ಬಂದಿಲ್ವೇನು? ನಿಮ್ಮ ಅತ್ತೆ ಬಂದಮೇಲೆ ನಿನಗೆ ಇನ್ನೂ ಏನೇನು ಕಾದಾಯ್ತು? ಯಾವಾಗ ಬರ್ತಾಳಂತೆ ನಿಮ್ಮ ಅತ್ತೆ? ಹೆಂಗೋ ನೀನು ಅದೃಷ್ಟವಂತೆ ಗೆದ್ಕೊಬಿಟ್ಟೆ ನೀನು ತಗ. ನಿಮ್ಮ ಅತ್ತೆ ಏನೂ ಇನ್ನೂ ಬಂದಿಲ್ವಲ್ಲ, ಮನೆ ಒಳಗಡೆ ಸೇರ್ಕೊಬಿಟ್ಟಿದ್ದೀರ ಗಂಡ ಹೆಂಡ್ರು ಇಬ್ರುನುವೆ. ಗೊತ್ತಾಯ್ತದೆ ಅತ್ತೆ ಬಂದಮೇಲೆ. ಮತ್ತಿನ್ನೇನು ಸಮಾಚಾರ? ನನಗಂತೂ ಟೈಮ್ ಪಾಸ್ ಮಾಡಿ 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 ಬೇಜಾರಾಗೋಗ್ಬಿಟ್ಟೈತೆ. ನಾನು ನನ್ನ ಗಂಡಂಗೆ ಹೇಳಿದ್ದೀನಪ್ಪ, ಸ್ವಲ್ಪ ತಿಂಡಿ ತಗೊಬಿಟ್ಟು ಬಾ ಅಂತ ಹೇಳ್ಬಿಟ್ಟು. ತರಕ್ಕೆ ಹೋಗೋರು ತಿಂಡಿಯ ತಿಂದ್ಬಿಟ್ಟು ಆರಾಮಾಗೆ ಸ್ವಲ್ಪ ಮೊಬೈಲಾಗ ಗೇಮ್ ಆಡ್ಕೊಂಡು ರೀಲ್ಸ್ ನೋಡ್ಕೊಂಡು ಕುಂತ್ಕೊಳ್ಳೋದೆ ನೀನಿಯ. ಹೌದಾ? ಲೇ, ನಮಗೆ ಇವಳ್ದೆ ನಿನಗೆ ಎಷ್ಟೋ ವಾಸಿ ನೋಡಿ.
10 ಪೈಸದ ಕೆಲಸ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ, ಕಸ ಗುಡ್ಸಂಗಿಲ್ಲ, ಮುಸ್ರೆ ತಿಕ್ಕಂಗಿಲ್ಲ, ಏನು ಮಾಡಂಗಿಲ್ಲ. ಆರಾಮಾಗಿ ನೆಮ್ಮದಿಯಾಗಿ ಅವಳೆ. ನಾವು ಒಳಗಿಂದ ಚಿಕನ ಕಸ ಗುಡ್ಸು, ಸಾರಿಸು, ಬಟ್ಟೆ ಹೋಗಿ, ಮುಸ್ರೆ ತಿಕ್ಕು, ಬರೀ ಇದೇನೇ ಆಗೋಗ್ಬಿಡ್ತು ನಮ್ಮ ಜೀವನ ಎಲ್ಲನೂ. ನನಗಂತೂ ತಲೆ ಕೆಟ್ಟು ಕ್ಯಾರೆ ಹಿಡ್ದ್ಬಿಟ್ಟೈತೆ ನನಗಂತೂ. ಇವಳ ಥರನೇ ಎಷ್ಟೋ ವಾಸಿ. ಯಾವ ಬುದ್ಧಿವಂತೆ ನೋಡ ಇವಳು, ಭಾಳ ಖತರ್ನಾಕೆ. ಈ ಮನೆಯಾಗ ನನಗೇನು ಸಮಸ್ಯೆ ಇಲ್ಲ ಜಮ್ಮ, ನೆಮ್ಮದಿಯಾಗಿದ್ದೀನಿ. ನೆಮ್ಮದಿಗೆ ಇನ್ನೊಂದು ಹೆಸರೇ ಪದ್ದು. ಅಷ್ಟು ನೆಮ್ಮದಿಯಾಗಿದ್ದೀನಿ. ಯಾವ ಕಾಗೆ ಗುಬಿಗಳೆಲ್ಲನೂ ಮನೆ ಕೆಲಸ ಮಾಡ್ಕೊತವೆ, ನನಗೇನು ತೊಂದರೆನೇ ಇಲ್ಲ. ಲೇ, ಅವಳು ನಮ್ಮಂತಾನೆ ಕಾಗೆ ಗೂಬೆ ಅಂತಿರೋದು. ನಮ್ಮನೊಂತರ ಯಾರನ್ನ ಎದುರೆದ್ರಿಗೆ ನೀ ಬೈಕಂತಾರ, ನಮ್ಮನಲ್ಲ ಅಂತ ಅನ್ನಿಸ್ತದೆ. ಮತ್ತೆ ಯಾರೋ ಕಾಗೆ ಗುಬಿಗಳೆಲ್ಲ ಮನೆ ಕೆಲಸ ಮಾಡ್ಕೊತವೆ ಅಂತ ಹೇಳ್ತಾವಳಲ್ಲ, ನಮ್ಮನ್ ಹೆಂಗನ್ಕ ನನ್ನಕ್ ಸಾಧ್ಯ? ಎದೆದ್ರಿಗೆ ಯಾರನ್ನ ಮಾತಾಡ್ತಾರ? ನೀನೊಳ್ಳೆ ಚೆನ್ನಾಗಿ ಹೇಳ್ತೀಯ. ಏನೋ ಬಿಡು, ನನಗೆ ಹೆಂಗ ಅರ್ಥ ಆಯ್ತಾ ನಾನು ಹಂಗೆ ಹೇಳ್ದೆ ನಿನಗೆ. ಮತ್ತೆ ಏನ್ ಮಾಡಿದ್ಯಾ ಜಮ? ತಿಂಡಿನ ಅಡಿಗೆನ ಏನ್ ಮಾಡಿದ್ಯಾ? ಹೌದಾ, ಬೇಜಾರಾಗ್ತಾ ಇದ್ ಬತ್ತೇನೆ, ಪಿಕ್ಚರ್ಗೆ ಹೋಗ್ಬಿಟ್ಟು ಬರೋಣ. ಪಿಕ್ಚರ್ ಮೊನ್ನೆಲ್ಲ ಹೋಗಿದ್ಲಲ್ಲ ಇವಳು. ಬಂದ್ಬಿಡು, ಮಧ್ಯಾಹ್ನ ಶೋಗೆ ಹೋಗೋಣ. ನನಗೆ ಯಾರ ಪರ್ಮಿಷನ್ ಕೇಳೋ ಅವಶ್ಯಕತೆನೂ ಇಲ್ವೇ. ನಾನು ಹೋಗ್ತಾ ಇರು ಬರ್ತಾ ಇರು ಅಷ್ಟೇ, ನೆಮ್ಮದಿಯಾಗಿ ಹೋಗ್ತಿರೋದು ಬರ್ತಿರೋದು. ಬತ್ತೀಯಾ? ಯಾವ್ದೋ ಬಿಟ್ಟವ್ರಲ್ಲ ತೆಲುಗುನಾಗೆ. ತೆಲುಗು ಬೇಡ, ಕನ್ನಡದಕ್ಕೆ ಹೋಗೋಣ ಬಿಡು, ವರ್ಷನ್ ಕನ್ನಡ ಬರ್ತದಲ್ಲ ಅಷ್ಟೇ. ಯಾವ್ದೋ ಒಂದು ಹೋಗ್ತೀಯ ಬತ್ತೀಯ, ಆರಾಮಾಗಿ ಇರ್ತೀಯ ಅಷ್ಟೇನೇನೆ. ಹೌದಾ, ಸರಿ, ನೀನು ಬತ್ತೀನಿ ಅಂದ್ರೆ ನೋಡಪ್ಪ, ತಿಂಡಿ ತಿಂದ್ಬಿಟ್ಟು ರೆಡಿ ಆಯ್ತೀನಿ. ಬತ್ತೀಯಾ? ಸರಿ ಬಾ, ಮತ್ತೆ ಹೊರಡ್ತೀನಿ ನಾನು. ಟೈಮ್ ಆಗ್ತೈತೆ ನನಗೂ, ಬೇಗ ಬೇಗ ಹೊರಡ್ತೀನಿ ನಾನು. ಹಾಂ ಸರಿ ಸರಿ, ನೀನು ಯಾವಾಗ ಹೇಳಿದ್ರೆ ಅವಾಗ ನಾನು ರೆಡಿ. ಹಾಂ ಸರಿ ಸರಿ, ಆಯ್ತು ಆಯ್ತು ಆಯ್ತು. ತಗಳೆಪ್ಪದು ಪುಳಿಯೋಗ್ರೆ ಇತ್ತು, ಅದನ್ನೇ ತಗೊಬಿಟ್ಟು ಬಂದೆ. ಸರಿನೇ ಕಣ್ಸಮ್ಮ. ಈಗ ನಮ್ಮ ಮನೆಯವರು ಪುಳಿಯೋಗರೆ ತಗೊಬಿಟ್ಟು ಬಂದವ್ರು, ಹೋಟ್ಲು ಇಲ್ಲೇ ಪಕ್ಕದಾಗೆ ಐತಲ್ಲ, ನಮ್ಮ ಮನೆ ಪಕ್ಕನೇ ನೀವ ಹೋಟ್ಲ್ ಇರೋದು. ತಗೊಬಿಟ್ಟು ಬನ್ನಿ ಅಂತ ಹೇಳಿದ್ದೆ. ನಾವೇನು ಅಡುಗೆ ಮಾಡ್ಬೇಕಾ, ತಿಂಡಿ ಮಾಡ್ಬೇಕಾ, ಏನು ಮಾಡಬೇಕು? ಅಯ್ಯೋ, ಆರಾಮಾಗೆ ಮಾಡ್ಕೊಂಡು ಯಾರ ಮಾಡ್ಕೊತಾರೆ. ನಾವೇನು ನಿಜ ನೋಡು, ಪಕ್ಕದ ಹೋಟ್ಲಿಂದ ತಗೊಬಿಟ್ಟು ಬರೋದು, ಆರಾಮಾಗಿ ತಿನ್ನೋದು ಅಷ್ಟೇ ಏನಿಯ. ಹೌದೌದು, ತಿನ್ನ 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 ಅಷ್ಟೇ. ಹಾಂ ಹ್ಞೂ ಅಷ್ಟೇನೆ ಕಣೆ, ಅಷ್ಟೇ. ಸರಿ ಸರಿ, ಆಯಿತು ಆಯಿತು. ಸರಿ ಸರಿ, ನೀನು ಗಂಡಲ್ವೇ ಕರ್ಕೊಂಬಿಟ್ಟು ಬಾ. ಇದೇನೆ ಹೋಟ್ಲ ಪುಳಿಯೋಗರೆ ತಗೊಬಿಟ್ಟು ಬಂದು ಚೆನ್ನಾಗಿ ತಿನ್ನಂಗವಳೆ. ನಮ್ಮ ಜೀವನಕ್ಕಿಂತ ಇವ್ರ ಜೀವನನೇ ಎಷ್ಟೋ ವಾಸಿ ಅಂತ ಈಗ ಅನ್ನಿಸ್ತೈತೆ. ಅಲ್ಲಿ ನೋಡು, ಮೈದು ಎಷ್ಟು ನೀಟಾಗಿ ತಂದೆಲ್ಲ ಎಂಟಿಗೆ ಇಕ್ತಾನೆ. ನನ್ನ ಗಂಡನು ಅವನೇ ಲೋಪರ್, ನನ್ನ ಮಗ. ಒಂದು ದಿನಕ್ಕೂ ತಂದು ಕೊಡೋದಿಲ್ಲ, ಬರೀ ಫ್ಯಾಷನ್ ಬಡಿತದ್ದು, ಬರೀ ಫ್ಯಾಷನ್ ಮಾಡ್ಕೊಂಡು ಓಡಾಡ್ಕೊಂಡು ಬಿದ್ದಿರ್ತಾನೆ. 10 ಪೈಸಕ್ಕೆ ಪ್ರಯೋಜನ ಇಲ್ಲ ನನ್ನ ಗಂಡ ಹಳ್ಳಿ ಗಮಾರ. 10 ಪೈಸೆ ಏನು ನನಗೆ ಕೆಲಸ ಮಾಡ್ಕೊಡೋಕ್ಕಿಲ್ಲ. ಅದು ತಿನ್ನು, ಇನ್ನೊಂದು ಪ್ಲೇಟ್ ಬೇಕು ಅಂದ್ರೆ ಇನ್ನೊಂದು ಪ್ಲೇಟ್ ತಗೊಬಿಟ್ಟು ಬಂದು ಕೊಡ್ತೀನಿ. ಯಾರು ಜಯಮ್ಮ ಫೋನ್ ಮಾಡಿದ್ಲಾ? ಏನಂತೆ? ಇನ್ನೇನು ಹೇಳ್ತಾಳ್ರಿ ಅವಳು. ಅಯ್ಯೋ ಪದು, ಬೇಜಾರಾಯ್ತದೆ, ಪಿಕ್ಚರ್ಗೆ ಹೋಗೋಣ ಬಾ ಅಂತಂದ್ಲು. ನಾವಿನ್ನೇನ್ರಿ ಮಾಡೋಕ್ಕಾಯ್ತದೆ, ಬೆಳಗ್ಗೆಯಿಂದ ಸಂಜೆ ಗಂಟೆ ಇದ್ರಾಗ ಎಷ್ಟೊತ್ತು ಅಂತ ಕುಂತ್ಕೊಳಕ್ಕಾಯ್ತದೆ. ಅದಕ್ಕೆ ನೀನಿಯ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಬರ್ತೀನಿ ಅಂತಂದೆ. ರೀ ಬರ್ರಿ, ಹೋಗ್ಬಿಟ್ಟು ಬರೋಣ. ಲೇ, ಹಂಗೆ ಅಮ್ಮ ಏನನ್ನಲ್ಲ ಹೇಳು. ನಾವೇನು ಮನೆ ಒಳಗಡೆ ಇದೀವ, ಇರೋದು ಈಚೆ ಕಡೆ. ಯಾರ ಪರ್ಮಿಷನ್ ಅವಶ್ಯಕತೆನೂ ಇಲ್ಲ. ಮನೆ ಒಳಗಡೆ ಹೋದ್ರೆ ಮಾತ್ರ ಅವಶ್ಯಕತೆ ಐತದ್ರಿ. ಈಚೆ ಕಡೆ ಯಾರ ಅವಶ್ಯಕತೆನೂ ಇಲ್ಲ. ಒಯ್ತೀವ ಬತ್ತೀವ ಅಷ್ಟೇನೇನಿಯ. ಏನು ಮನೆ ಮುಂದೆ ಕುಂತ್ಕೊಂಡು ಇನ್ನೇನು ಮಾಡೋಕ್ಕಾಯ್ತದೆ ಇಲ್ಲಿ? ನಡೀರಿ ಸುಮ್ಮನೆ. ಲೇ, ಬ್ಯಾಡ ಕಣೆ ಪುದ್ದಿ, ಹೊಸಿ ಡೀಸೆಂಟಾಗಿ ಕಲ್ತ್ಕೊಳ್ಳಿ. ಏನೋ ಮನೆ ಮುಂದೆ ಒಂದು ತಂದ್ಬಿಟ್ಟು ಟೆಂಟ್ ಹಾಕಿದ್ಯಾ ಅಂತ ಅಂದಿದ ತಕ್ಷಣ ಏನೇನೋ ಮಾಡೋದಕ್ಕೆಲ್ಲ ಬಿಡ್ತೀನಿ ಅಂತ ಅನ್ಕೊಂಡ. ದಿನ ಪಿಕ್ಚರ್ಗೆ ಹೋಯ್ತಾ ಇದ್ರೆ ನೋಡಿದ್ರೆ ಏನು ಅನ್ಕೊಳಕ್ಕಿಲ್ಲ ಹೇಳು. ನೋಡ್ದಾರ ಉರ್ಕತ್ತಾರ ಅಷ್ಟೇ ರೀ. ನೋಡ್ದಾರೆಲ್ಲ ಪಿಕ್ಚರ್ಗೆ ಹೋಯ್ತಾವಳಲ್ಲ ಇವಳು ದಿನಾನು ಅಂತ ಉರ್ಕೊಂಡು ಸಾಯ್ಬೇಕು ಬಿಟ್ರೆ ಅವ್ರ ಕೈ ಇನ್ನೇನು ಮಾಡೋಕೆ ಆಗಲ್ಲ ರೀ. ನನ್ನ ಮಾತು ಕೇಳಿ. ನೋಡಿ, ನೀವು ಬರೋಕ್ಕಿಲ್ಲ ಅಂದರೆ ನಾನು ಒಬ್ಳೇನೇ ಹೋಯ್ತೀನಿ. ನೀವೇನ ಬೇರೆ ಕ್ಯಾಮೆ ಗೀಮೆ ಇದ್ರೆ ನೋಡ್ಕೊಳ್ಳಿ. ನನಗಂತೂ ಮಾಡೋಕ್ಕೇನು ಸದ್ಯ ಕ್ಯಾಮೆ ಗೀಮೆ ಅನ್ನೋದು ಏನೂ ಇಲ್ಲ. ನನ್ನ ಪಾಡಿಗೆ ನಾನು ಹೋಯ್ತೀನಿ, ನನ್ನ ಪಾಡಿಗೆ ನಾನು ಬರ್ತೀನಿ. ಸರಿ, ನಿನ್ನಿಷ್ಟ. ಪದೇ ಪಿಕ್ಚರ್ಗೆ ಯಾರು ಬರ್ತಾರೆ, ತಲೆನೋವು ಬರ್ತದೆ ನನಗಂತೂ. ನಾನು ಮೊದಲು ಹೋಗ್ಬಿಟ್ಟು ಏನಾರ ಕ್ಯಾಮೆ ಗೀಮೆ ನೋಡ್ಕೊತೀನಿ. ಅಪ್ಪನ ಹತ್ರ ಹೊಸಿ ಮಾತಾಡಬೇಕು. ಮಾತಾಡ್ಬಿಟ್ಟು ಕ್ಯಾಮೆ ಏನಾರ ಮಾಡ್ಬೋದನ್ನ ನೋಡ್ಕೊತೀನಿ. ಸರಿನಾ? ನೀನು ಏನೋ ಒಂದು ವ್ಯವಸ್ಥೆ ಮಾಡ್ತಾ, ಏನೋ ಹೇಳ್ದಲ್ಲ, ಹೋಗ್ಬಿಟ್ಟು ಬಂದು ರಾತ್ರಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡು. ಅಷ್ಟ್ರಾಗ ನಾನು ಅಪ್ಪನ ಹತ್ರ ಮಾತಾಡ್ಕೊಂಡು ಕೆಲಸ ಏನಾರ ಇದ್ರೆ ನೋಡ್ತೀನಿ. ಸರಿ ಸರಿ, ಆಯ್ತು ರೀ, ಆಯ್ತು. ನೆಮ್ಮದಿಯಾಗಿ ಹೋಗ್ಬಿಟ್ಟು ನೆಮ್ಮದಿಯಾಗಿ ಬನ್ನಿ, ಸರಿನಾ? ನಾನು ಪಿಕ್ಚರ್ ನೆಮ್ಮದಿಯಾಗಿ ಹೋಗ್ಬಿಟ್ಟು ನೆಮ್ಮದಿಯಾಗಿ ಬರ್ತೀನಿ. ಹಾ ಹೋಟ್ಲಾಗ ಪರವಾಗಿಲ್ಲ, ರುಚಿಯಾಗಿ ಮಾಡ್ತಾರೆ. ಹೋಟ್ಲಾಗೆ ಎಷ್ಟು ಸಖತ್ತಾಗಿ ಮಾಡ್ತಾರೆ. ಎಂಥ ಜೀವನ ನಂದಂತನೂ. ಹಬ್ಬಬ್ಬಬ್ಬ, 10 ರೂಪಾಯಿ ಮನೆ ಕೆಲಸ ಮಾಡಂಗಿಲ್ಲ, ಏನು ಕೆಲಸ ಮಾಡಂಗಿಲ್ಲ, ನೆಮ್ಮದಿಯಾಗಿ ಉಂಡ ತಿಂದ ಮನೆ ಕಂಡ. ಹಬ್ಬಬ್ಬ, ಇದಕ್ಕಿನ್ನೂ ಏನಾರ ಬೇಕಾ? ಏನೂ ಇಲ್ಲ. ಪದ್ದು, ನಿಂತರ ಲೈಫಾ ಹುಡಿಕೊಂಡು ಹೋದ್ರು ಯಾವ ಸೊಸೆಗೂ ಸಿಗಕ್ಕಿಲ್ಲ. ನಿಂದೆ ನೀ ಅದೃಷ್ಟವಂತ ಲೈಫು. ನೆಮ್ಮದಿಯಾಗಿ ತಿನ್ಕೊಂಡು ನೆಮ್ಮದಿಯಾಗಿ ಇದ್ಬಿಡು ಅಷ್ಟೇನೆ. ಇಂಥ ಲೈಫ್ ಮತ್ತೆ ಸಿಗಕ್ಕಿಲ್ವ ಅಂತ ನಮ್ಗಂತೂ ಗೊತ್ತಿಲ್ಲ. ಹಬ್ಬಬ್ಬ, ಎಷ್ಟು ಜನ ಹೆಣ್ಮಕ್ಳಿಗೆ ಹೋಟ್ಲಾಗ ತರ್ಸ್ಕೊಳ್ಳೋ ತಿನ್ನ ಅಂತ ಭಾಗ್ಯ ಇರ್ತದೆ ಹೇಳು. ಲೇ, ಉಪವಾಸ ಬಿದ್ದಿತ್ತಾಳೆ ಅಂತ ಅನ್ಕೊಂಡ್ರೆ ಹೋಟ್ಲಾಗ ತಂದು ತಿಂತಾವಳಲ್ವೇನೆ? ನನಗೇನು ಗೊತ್ತು, ಆರಾಮಾಗಿ ತಿಂತಾವಳಲ್ಲ. ನಾನೇನು ಮಾಡಲಿ? ಏನೇನೋ ಅನ್ಕೊಂಡೆ. ನಾನು ಅನ್ಕೊಂಡಿದ್ದೇನಾರು ಆಯ್ತದ ಜೀವನದಾಗೆ? ಎಲ್ಲ ಉಲ್ಟಾ ಪಲ್ಟ ನಿನಗೆ.
ಅದಂತೂ ನಿಜನೇನೆ. ನಡಿ ನಡಿ ಹೋಗೋಳ ಅತ್ತೆಗೆ ಹೇಳೋಣ. ಏನು ಮಜಾ ಮಾಡ್ತಾವಳು ನೋಡಿ ಇವಳು. ನಡಿ ನಡಿ ಒಳಗಡೆ ನಡಿ. ಬಾ ಬಾ. ಅಬ್ಬಬ್ಬಬ್ಬಬ್ಬಬ್ಬ, ಅದ್ಭುತ ಅದ್ಭುತ ರುಚಿ ಮಾತ್ರ. ಹೋಟ್ಲ್ ಅಣ್ಣಂಗೆ ಹೋಗಿ ಥ್ಯಾಂಕ್ಸ್ ಹೇಳ್ಬೇಕು. ಸೂಪರ್ ಆಗಿ ಮಾಡೈತೆ ಅಣ್ಣ. ದಿನ ನಿನ್ನ ಹೋಟ್ಲಿಗೆ ಏನಿಯ ಬರ್ತೀನಿ, ಒಂಚೂರು ಏನಾರ ಡಿಸ್ಕೌಂಟ್ ಮಾಡ್ಕೊಡು ಅಂತ ಹೋಗಿ ಕೇಳ್ಬೇಕು ನೋಡು. ಇನ್ಮೇಲೆ ಇದೇ ಹೋಟ್ಲು ಫಿಕ್ಸು.